ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23 ಹಾಗೂ 24ನೇ ಕಂತು ಇಂದು ಈ 11 ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ. ಹೌದು, ಲೈವ್ ಪ್ರೂಫ್ ಸಮೇತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವರು ಈ ಒಂದು ವಿಡಿಯೋನ ನೋಡಲೇಬೇಕು. ತೀರಾ ಮುಖ್ಯವಾದ ಮಾಹಿತಿ ಸ್ನೇಹಿತರೆ. BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವ್ರಿಗೂ ಕೂಡ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಅದು ಏನು ಗುಡ್ ನ್ಯೂಸು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸುಮಾರು 1,22,00,000 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಂಥವರಿದ್ರಿ. ಅದರಲ್ಲಿ BPL ಕಾರ್ಡು ಬಂತು ಅಥವಾ APL ಕಾರ್ಡ್ ಕೂಡ ಬಂದಿದೆ. ಸೊ ನೀವು ಈ ಒಂದು ವಿಡಿಯೋನ ತಿಳ್ಕೊಂಡ್ಬಿಟ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದು ಕೂಡ ತಿಳಿದು ಬಿಡುತ್ತೆ. 2,000 ಅಷ್ಟೇ ಅಲ್ಲ, ಇನ್ನೂ 2,000 ಕೂಡ ಬಿಡುಗಡೆ ಮಾಡೋದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಈಗ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಆ ಒಂದು ಕಂತಿನಲ್ಲಿ ನಿಮಗೆ ಈಗಾಗಲೇ ದೀಪಾವಳಿ ಹಬ್ಬಕ್ಕೇ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಬಿಡುಗಡೆ ಆಗಲಿಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದರೆ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದ್ದೇ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಾವು ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನು ಜಮಾ ಮಾಡೇ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಆದರೂ ಬಿಡುಗಡೆ ಮಾಡಿದ್ದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ನಡೀತಾ ಇದೆ. ಇದರ ಬಗ್ಗೆ ತಿಳಿಯೋಣ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಬರೀ ಗೃಹಲಕ್ಷ್ಮಿ ಕಡೆನೇ ಗಮನ ಹರಿಸಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಸ್ಕೀಮ್ಗಳಿರ್ತವೆ, ಬೇರೆ ಬೇರೆ ಕೆಲಸ ಕಾರ್ಯಗಳಿರ್ತವೆ, ಅಭಿವೃದ್ಧಿಯ ಕಾರ್ಯಗಳಿರ್ತವೆ. ಅಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಅಥವಾ ಹಣಕಾಸು ಇಲಾಖೆಯಿಂದನೂ ದಿಢೀರನೇ ದುಡ್ಡು ಬರೋದಿಲ್ಲ. ಅದಕ್ಕೋಸ್ಕರ ಪ್ರೊಸೆಸರ್ ಇರುತ್ತೆ. ಇಲ್ಲಿ CM ಅವರು ಕೂಡ ಅದಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು. ಈ ಕಡೆ ನಾವು ಕೂಡ ಹೇಳಬೇಕು. ಮತ್ತು ಹಣಕಾಸು ಇಲಾಖೆಯು ಕೂಡ ಇಂತಿಷ್ಟು ಖರ್ಚು ವೆಚ್ಚ ಆದರೆ ಎಷ್ಟು ಶಾರ್ಟೇಜ್ ಬೀಳುತ್ತೆ, ಬೇರೆ ಕಡೆನೂ ಕೂಡ ಹಣವನ್ನು ಹೂಡಿಕೆ ಮಾಡಬೇಕಾಗಿರುತ್ತೆ, ಮೀಸಲಿಡಬೇಕಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆನೂ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ತೆಗೆದುಕೊಂಡು ತದನಂತರ ಹಣವನ್ನು ಬಿಡುಗಡೆ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕಾಗಿರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಿಮಗೆ ಪ್ರತಿಯೊಂದು ಕಂತಿನಲ್ಲಿ ಕೂಡ ಡಿಲೇ ಆಗುವಂಥದ್ದು. ಆದರೆ ಎಲೆಕ್ಷನ್ ಟೈಮ್ದಲ್ಲಿ ಕೂಡ ನಮಗೆ ಸರಿಯಾಗಿ ದುಡ್ಡು ಬರುತ್ತೆ, ಈಗ ಯಾಕೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಕೇಳ್ತಾ ಇರ್ತಕ್ಕಂಥದ್ದು. ಅದು ಹೋದ ವರ್ಷ ಮೇನಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಎಲೆಕ್ಷನ್ ಟೈಮ್ನಲ್ಲಿ ಮೇ ಮತ್ತು ಜೂನ್ನಲ್ಲಿ ಎಲೆಕ್ಷನ್ ಇದ್ದು, ಯಾವುದಪ್ಪ ಅಂದರೆ MP ಎಲೆಕ್ಷನ್ನು ಕೇಂದ್ರ ಸರ್ಕಾರದ್ದು. ಹಾಗಾಗಿ ಅಲ್ಲಿ ದಿಢೀರನೇ ದುಡ್ಡು ಒಂದೊಂದು 2-2, 3-3 ಕಂತುಗಳು ಒಂದೇ ತಿಂಗಳಲ್ಲಿ ಜಮಾ ಆಗಿದ್ವು. ಯಾಕಂದರೆ ವೋಟ್ ಹಾಕಬೇಕಂತ ಹೇಳ್ಬಿಟ್ಟು ಈ ರೀತಿ ಆಗಿದೆ ಅಂತ ಸ್ವಲ್ಪ ಜನರು ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ಬಿಡಿ. ಈಗ ಒಟ್ಟಾರೆಯಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತರೂ ಈಗ ದುಡ್ಡನ್ನು ರಿಲೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ಕೇಳಿ, ಲಕ್ಷ ಕೊಟ್ಟು 23ನೇ ಕಂತಂದರೆ ಆಗಸ್ಟ್ ತಿಂಗಳ ಹಣ, ಇದು ಕ್ಲಾರಿಟಿ ಇರಲಿ. 22 ಅಂದರೆ ಜುಲೈ ತಿಂಗಳ ಹಣ ಆಗಿರುತ್ತೋ. ಹಾಗಾಗಿ 23ನೇ ಕಂತಂದರೆ ಆಗಸ್ಟ್ ತಿಂಗಳ ಹಣ, 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ, 25ನೇ ಕಂತಂದರೆ ಅಕ್ಟೋಬರ್ ತಿಂಗಳ ಹಣ. ಈ 3 ತಿಂಗಳ ಹಣದ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಅಂದರೆ ಯಾವ ತಿಂಗಳದ ಹಣ, ಯಾವ ಕಂತಿನ ಹಣ ಅನ್ನೋದು ಗೊತ್ತಿರಲಿ. ಆ ಕಂತುಗಳನ್ನು ನಾವು ಮಿಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಈಗ ನವೆಂಬರ್ ತಿಂಗಳ ಹಣ ಹಾಕೋದಾಗಿರಲಿ ಅಥವಾ ಹಿಂದಿನ ಅಕ್ಟೋಬರ್ ತಿಂಗಳ ಹಣ ಹಾಕೋದಾಗಿರಲಿ, ಅಂದರೆ 25ನೇ ಕಂತಿನ ಹಣವನ್ನು ಹಾಕೋದಾಗಿರಲಿ, ಈ ರೀತಿ ನಾವು ಮಾಡೋದಿಲ್ಲ. ಯಾವ ಕಂತುಗಳು ಹಿಂದೆ ಪೆಂಡಿಂಗ್ ಉಳಿದಿರುತ್ತೆ, ಅಂದರೆ ಆಗಸ್ಟ್ ತಿಂಗಳದ ಪೆಂಡಿಂಗ್ ಉಳಿದಿದೆ, ನವೆಂಬರ್, ಅದೇ ರೀತಿಯಾಗಿ ಸೆಪ್ಟೆಂಬರ್ದು, ಅಕ್ಟೋಬರ್ದು, ಹೀಗೆ ಸತತವಾಗಿ ಒಂದಾದ್ಮೇಲೆ ಒಂದನ್ನು ನಾವು ಕ್ಲಿಯರ್ ಮಾಡ್ತಾ ಬರ್ತೇವೆ. ನಿಮಗೆ ದಿಢೀರನೇ ಅಕ್ಟೋಬರ್ದಾಗಿರಲಿ, ನವೆಂಬರ್ ಜಮಾ ಮಾಡಿ ಹಿಂದಿನ ಕಂತುಗಳನ್ನು ನಾವು ಹಾಗೆ ಉಳಿಸೋದಿಲ್ಲ, ಯಾವ ಕಂತುಗಳನ್ನು ಕೂಡ ನಾವು ಪೆಂಡಿಂಗ್ ಉಳಿಸೋದಿಲ್ಲ ಅಂತ ಆಶ್ವಾಸನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈ 11 ಜಿಲ್ಲೆಗಳಿಗಾದರೂ ದುಡ್ಡು ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಟ್ರಯಲ್ ನಡೀತಾ ಇರುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೇ ದುಡ್ಡು ಹೋಗಿ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೋ ಅದನ್ನು ಕೂಡ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಾಗಿದೆ. ಅಲ್ಲಿಂದ DBT ಟ್ರೆಜರಿ ಕೂಡ ಪುಷ್ ಆಗಿದೆ. ಅಲ್ಲಿಂದ ಈಗ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ತಾಂತ್ರಿಕ ದೋಷ ಆಗ್ತಾ ಇದೆ ಅಂತ ನೋಡ್ಕೊಳ್ತಾ ಈಗ ಹಂತವಾಗಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತ ಸ್ವತಃ ಇಲ್ಲಿ ಆಹಾರ ಇಲಾಖೆ ಆಗಿರಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ವಿಜಯನಗರ, ಬೆಳಗಾವಿ, ಅದೇ ರೀತಿಯಾಗಿ ಹಾಸನ, ಕೊಡಗು, ಕೊಪ್ಪಳ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಚಿತ್ರದುರ್ಗ, ಅದೇ ರೀತಿಯಾಗಿ ಈ
ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ನಡೆಯುತ್ತೆ, ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಹಿಂದಿನ ನೆಕ್ಸ್ಟು ನಿಮಗೆ ಸ್ಪೀಡಾಗಿ ಜಮಾ ಆಗುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ. ಸೊ ಈ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಬಿಡುಗಡೆ ಆಗ್ತಾ ಇದೆ, ಆದರೆ ರಾಜ್ಯ ಸರ್ಕಾರ ಸ್ಪೀಡಾಗಿ ಜಮಾ ಮಾಡಬೇಕಾಗಿದೆ. ಈ ಕಡೆ ನೋಡಿದ್ರೆ ರೈತರಿಗೂ ಕೂಡ ಒಂದು ಪರಿಹಾರ ಕೂಡ ಕೊಡ್ತಾ ಇಲ್ಲ, ಈ ಕಡೆ ಗೃಹಲಕ್ಷ್ಮಿಯರಿಗೆ ದುಡ್ಡು ಕೊಡ್ತಾ ಇಲ್ಲ. ಹೀಗಾಗಿ ಈಗ ಯಾವ ಕಡೆ ಗಮನ ಹರಿಸುತ್ತೆ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ರೈತರಿಗೂ ಕೂಡ ನ್ಯಾಯ ಸಿಗಬೇಕಾಗಿದೆ, ಕಬ್ಬಿನ ಬೆಲೆ ಹೆಚ್ಚಳ ಆಗಬೇಕಾಗಿದೆ. ಈಗ ಎಷ್ಟೋ ವರ್ಷದಿಂದ ಹೆಚ್ಚಳ ಮಾಡ್ತಾ ಇಲ್ಲ, ಈಗಲಾದರೂ ಸಕ್ಕರೆ ಬೆಲೆ ಅಂತೂ ಏರಿಸ್ತಾ ಇದ್ದಾರೆ, ಈ ಕಡೆ ಕಬ್ಬಿನ ಬೆಲೆ ಏರಿಸ್ತಾ ಇಲ್ಲ. ಅದನ್ನು ಮೊದಲು ಕ್ಲಿಯರಿಟಿ ಈಗ ಸರ್ಕಾರ ಕೊಡಬೇಕಾಗಿದೆ. ಈ ಕಡೆ ಗೃಹಲಕ್ಷ್ಮಿಯರಿಗೂ ಕೂಡ ಮಾತನ್ನು ಕೊಟ್ಟಂತೆ, ಅಂದರೆ ಏನು ನುಡಿದಂತೆ ನಡಿತೀವಿ ಅಂತ ಹೇಳ್ತಾ ಇದ್ದಾರಲ್ವ, ಅದನ್ನು ನಡೆಸ್ಕೊಡ್ಬೇಕಾಗಿದೆ. ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ ಅಂತ ನಮ್ಮ ಮನವಿ ಇರುತ್ತೆ. ಆದಷ್ಟು ಬೇಗ ಅದ್ರ ಬಗ್ಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ವಿ. ಇನ್ನು BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವರಿಗೆ ಏನು ಭರ್ಜರಿ ಗುಡ್ ನ್ಯೂಸ್ ಕೊಟ್ರಪ್ಪ ಅಂತ ನೀವು ಕೇಳಬಹುದು. ಇಲ್ಲಿ ಆಹಾರ ಇಲಾಖೆ ಹೇಳ್ತಾ ಇದೆ, ಅಂದರೆ KH ಮುನಿಯಪ್ಪನವರು, ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪನವರು ಈಗಾಗಲೇ ಹೋದ ತಿಂಗಳಲ್ಲಿನೇ ಕೂಡ ಸ್ಪಷ್ಟನೆ ಕೊಟ್ಟಿದ್ದರು. ಸೆಪ್ಟೆಂಬರ್ನಲ್ಲಿ ಆಗಿರಲಿ ಅಥವಾ ಅಕ್ಟೋಬರ್ನಾಗಿರಲಿ ತಿಳಿಸಿದ್ರು ನಮಗೆ. ಹೌದು, ನಾವು ಇನ್ಮೇಲಿಂದ 5 kg ಅಕ್ಕಿ ಮಾತ್ರ ಕೊಡ್ತೇವೆ, ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ನಿಮ್ಮ ಗಮನದಲ್ಲಿರಲಿ. ನಾವು 5 kg ಅಕ್ಕಿ ಮಾತ್ರ ಕೊಡ್ತೇವೆ, ಇನ್ನು 5 kg ಅಕ್ಕಿಯನ್ನು ನಾವು ಈ ವಸ್ತುಗಳನ್ನು ಕೊಡ್ತೇವೆ ಅಂತ ಏನು ರಾಜ್ಯ ಸರ್ಕಾರ ಹೇಳ್ತಾ ಇದೆಯಲ್ಲ, ಆ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು. ಇನ್ನು 5 kg ಅಕ್ಕಿ ಬರ್ತಾ ಇತ್ತಲ್ವ, ಅದು ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, ಇನ್ನು ಮೇಲಿಂದ ಕೊಡೋದಿಲ್ಲ. ಇನ್ನು ಮೇಲಿಂದ ಏನು ಕೊಡುತ್ತಪ್ಪ ಅಂತ ಅನ್ನೋದಾದರೆ, ಇನ್ನು ಮೇಲಿಂದ ನಿಮಗೆ 5 ವಸ್ತುಗಳನ್ನು ಕೊಡುತ್ತೆ. ಅದು ನಿಮಗೆ ಗೊತ್ತಿರ್ಬೋದು. ಈಗ ಅದನ್ನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. ಬೇಳೆಕಾಳುಗಳನ್ನು, ಅದೇ ರೀತಿಯಾಗಿ ತೊಗರಿ ಬೇಳೆಗಳನ್ನು ಕೊಡೋದಾಗಿರಲಿ, ಅಥವಾ ಗಾಣದ ಎಣ್ಣೆ, ಅದರ ಜೊತೆಗೆ ಉಪ್ಪು ಸಕ್ಕರೆಯನ್ನು ಕೊಡುವಂತಹ ಕೆಲಸ ಮಾಡುತ್ತೆ. ಇನ್ನು ರಾಗಿಯನ್ನು ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ವಿತರಣೆಯನ್ನು ಕೂಡ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ 5 ವಸ್ತುಗಳನ್ನು ಒಂದು ಕಿಟ್ನ ಮುಖಾಂತರ, ಅಂದರೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅದರ ಹೆಸರು, ಅದರ ಪ್ಯಾಕೇಜ್ ಮುಖಾಂತರ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಣೆ ಮಾಡುವಂತಹ ಕೆಲಸವನ್ನು ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವರು ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು 5 kg ಅಕ್ಕಿ ಪಡ್ಕೊಳ್ತೀರಿ. ಇನ್ಮೇಲಿಂದ ಅದು ತಿಂಗಳೇ ಪ್ರಾರಂಭ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಪ್ರಾರಂಭವಾಗಲಿಲ್ಲ. ಏನು ಕಾರಣಪ್ಪ ಅಂದರೆ ಎಲ್ಲ ಕಡೆನೂ ಕೂಡ ಸರಬರಾಜು ಆಗಬೇಕಲ್ವ. ಈಗ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಜಿಲ್ಲೆ, ತಾಲೂಕು ಅಲ್ಲದೆ ಎಲ್ಲಿ ಹಳ್ಳಿ ಅದೇ ರೀತಿಯಾಗಿ ಓಣೆಗಳಲ್ಲಿ ಯಾವ ಅಂಗಡಿಗಳಿರ್ತಾವೋ ಅಲ್ಲೆಲ್ಲವೂ ಕೂಡ ಸ್ಟಾಕ್ ಆಗಬೇಕಲ್ವ. ಹಾಗಾಗಿ ಎಲ್ಲ ಕಡೆಗೂ ಕೂಡ ಸರಬರಾಜು ಮಾಡಿ ಅಲ್ಲಿಂದ ನಿಮಗೆ ವಿತರಣೆ ಮಾಡುವಂತಹ ಕೆಲಸ ಈಗ ಇಲ್ಲಿ ಆಹಾರ ಇಲಾಖೆ ಮಾಡ್ತಾ ಇದೆ. ಆಲ್ಮೋಸ್ಟ್ ಈಗ ಎಲ್ಲರ ಕಡೆನೂ ಕೂಡ ವಿತರಣೆ ಆಗಿದೆ. ಅಲ್ಲಿಂದ ಇನ್ನು ನಿಮಗೆ ವಿತರಣೆ ಆಗುತ್ತೆ, ಅಂದರೆ ಸ್ಟಾಕ್ ಆಗಿದೆ, ಇನ್ನು ನ್ಯಾಯಬೆಲೆ ಅಂಗಡಿಯಿಂದ ನಿಮಗೆ ಸಿಗುತ್ತೆ. ಒಂದು ವೇಳೆ ಕೊಡಲಿಲ್ಲಪ್ಪ ಅಂದರೆ, ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಏನಂತ ಗೂಗಲಲ್ಲಿ ಸರ್ಚ್ ಮಾಡಿ, ಈ ಒಂದು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ನಂಬರ್ಸ್ಗಳು ಸಿಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ನೀವು ಹೇಳ್ಬೋದು, ಈ ರೀತಿ ನಮಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ಲ ಅಥವಾ ಈ ಒಂದು ಕಿಟ್ಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಏನಿದೆ ಕಾರಣ, ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆ, ತಾಲೂಕು, ನಿಮ್ಮ ಗ್ರಾಮ, ಏರಿಯಾ ಅಂತ ತಿಳಿಸ್ಕೋತಾರೆ. ತಿಳಿದ ತಕ್ಷಣ ಯಾರು ಅಂತ ತಿಳ್ಕೊಂಡು ಅದಕ್ಕೆ ಕ್ರಮವನ್ನು ಕೈಗೊಂಡು ಅದನ್ನು ನಿಮಗೆ ಸರಿಪಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಓಕೆನಾ. ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಿಟ್ಟು ಫ್ರೆಂಡ್ಸ್.